ಈಗ ಸೆಂಟೆನ್ಸ್ ಪ್ಯಾಟರ್ನ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಗಲಿ ಯಾವುದೇ ಭಾಷೆಯಲ್ಲಿ ಸೆಂಟೆನ್ಸ್ಗಳಿಗೆ ಒಂದು ಪ್ಯಾಟರ್ನ್ ಇರುತ್ತೆ. ಪ್ಯಾಟರ್ನ್ ಅಂದ್ರೆ ಏನು? ಒಂದು ಮಾದರಿ. ಓಕೆ, ಮಾದರಿ ಅಥವಾ ಪ್ಯಾಟರ್ನ್ ಅಂತಾನೆ ಅನ್ಕೊಳ್ಳಿ. ಪ್ಯಾಟರ್ನ್ ಅಂದ್ರೆ ಒಂದು ಹಿಂಗೆ ಬರ್ಬೇಕು ಅಂತ. ಓಕೆ, ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ 1 to 6 ನಾವು ಸೆಂಟೆನ್ಸ್ ಪ್ಯಾಟರ್ನ್ಸ್ ನೋಡಿದೀವಿ. ಈ ಕ್ಲಾಸಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 6 ಇಂದ ಇನ್ನು ಉಳಿದಿರೋದಿಷ್ಟು 10 ಪ್ಯಾಟರ್ನ್ಸ್ ಅದನ್ನ ನೋಡೋಣ. ಓಕೆ, 6 to 10 ಬೇಸಿಕ್ಲಿ ಏನಿರುತ್ತೆ? SVO ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಅಥವಾ ಬರೀ SV ಅಥವಾ SVC ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್. ಓಕೆ, ಸೊ ಇವೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅವಾಗ ನಿಮಗೆ ನೀವೇ ಕನ್ವಿನ್ಸ್ ಮಾಡೋಕ್ಕೆ ನಿಮಗೆ ನೀವೇ ಪ್ರಾಕ್ಟೀಸ್ ನೀವೇ ಕೊಡ್ತೀರಿ. ನಿಮಗೆ ನೀವೇ ಪ್ರಾಕ್ಟೀಸ್ ಕೊಡ್ಬೇಕು ಅವಾಗ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಗಿವ್ ಯು ಪ್ರಾಕ್ಟೀಸ್ ಯೋರ್ ಸೆಲ್ಫ್, ರೈಟ್? ಓಕೆ, ಸೊ SV ಡಬಲ್ O ಅಂದ್ರೇನು? ಆಬ್ಜೆಕ್ಟ್. ಡಬಲ್ O ಅಂದ್ರೇನು? ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅಷ್ಟೇ, ವೆರಿ ಸಿಂಪಲ್. ಓಕೆ, ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಹಿ ಗೇವ್ ಹರ್ ಅ ರಿಂಗ್. ಅವನು ಅವಳಿಗೆ ಒಂದು ರಿಂಗ್ ಅನ್ನು ಕೊಟ್ಟ. ಅವಳು ಅನ್ನೋದು ಆಬ್ಜೆಕ್ಟ್, ಫಸ್ಟ್ ಆಬ್ಜೆಕ್ಟ್ ಆಗುತ್ತೆ. ಸಾರಿ, ರಿಂಗ್ ಅನ್ನೋದು ಫಸ್ಟ್ ಆಬ್ಜೆಕ್ಟ್, ಅವಳು ಅನ್ನೋದು ಸೆಕೆಂಡ್ ಆಬ್ಜೆಕ್ಟ್. ಓಕೆ, ಸೊ ಈಗ ನಾವು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಬಹುದು. ಇದು ಅಷ್ಟೇನೆ. 7th ಒನ್ ಏನು? SVIODO. ಸೊ ಇವೆರಡು ಒಂದೇನೆ, 6 to 7 ಎರಡು ಒಂದೇನೆ. IO ಅಂದ್ರೆ ಇಂಡೈರೆಕ್ಟ್, IO ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್. ಸೊ ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತೆ ಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲಿ ನೋಡೋಣ ನಾವು. She lent me a pen. She lent me a pen. ಅವಳು ನನಗೆ ಒಂದು ಪೆನ್ ಅನ್ನು ಕೊಟ್ಟಳು. ನನಗೆ ಕೊಟ್ಟಳು. ಸೊ ನನಗೆ ಅನ್ನೋದು ಇಂಡೈರೆಕ್ಟ್. ಸೊ ಪೆನ್ ಅನ್ನೋದು ಪೆನ್ನಿಗೆ ಕ್ರಿಯೆ ಆಗ್ತಾ ಇದೆ. ಸೊ that becomes the object of the sentence. She lent me. lent ಅಂದ್ರೆ ಕೊಡುವುದು, ಸಾಲವಾಗಿ ಕೊಡುವುದು. ಅವಳು ನನಗೆ ಒಂದು ಪೆನ್ ಅನ್ನು ಕೊಟ್ಟಳು. ಸಿ, ಅವಳು ಒಂದು ಪೆನ್ನು ಕೊಟ್ಟಳು. She gave a pen. ಇದು ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಸೆಂಟೆನ್ಸ್ ಅಲ್ಲಿ, ರೈಟ್? ಅವಳು, she gave a pen to whom? ಯಾರಿಗೆ? ಸೊ ಯಾರಿಗೆ ಅನ್ನೋದು ಸೆಕೆಂಡ್ ಆಬ್ಜೆಕ್ಟ್, ಅದು ಐ ಮೀನ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಓಕೆ, ಸೊ ಬಟ್ ನಾನು ಅನ್ನೋದು ಇಲ್ಲಿ ಫಸ್ಟೇ ಬಂದಿರುತ್ತೆ. She lent me. ಇದೇ ಸೆಂಟೆನ್ಸ್ ನಾವು she gave a pen to me ಅಂತಾನು ಹೇಳ್ಬೋದು, or she gave me a pen. ಹಾಗಾಗಿ pen is the direct object, but indirect object ಇಲ್ಲಿ ಫಸ್ಟ್ ಬಂದಿದೆ. ಓಕೆ, ನಾವೇನು ನೋಡಿ, he offered them a deal. He offered them a deal. ಓಕೆ, ಸೊ ಈಗ ಇದು ಸಬ್ಜೆಕ್ಟ್, ಇದು ಲೆಂಟ್ ಅನ್ನೋದು ವರ್ಬ್, ಮೀ ಅನ್ನೋದು ನನಗೆ, ಅ ಪೆನ್. ಸೊ ಅ ಪೆನ್ ಏನಾಗುತ್ತೆ? ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಯಾಕೆ ಡೈರೆಕ್ಟ್ ಆಬ್ಜೆಕ್ಟ್ ಹೇಳಿ? ಯಾರಾದ್ರೂ ಹೇಳಿ ನೋಡೋಣ, ಯಾಕೆ ಡೈರೆಕ್ಟ್ ಆಬ್ಜೆಕ್ಟ್? ಸೊ ಇದು ಶಿ ಅನ್ನೋದು ಸಬ್ಜೆಕ್ಟ್, ಲೆಂಟ್ ಅನ್ನೋದು ವರ್ಬ್, ನಾನು ಹೇಳ್ತೀನಿ ಮೀ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್, ಇದು ಡೈರೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು? ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು? ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು? ಪೆನ್ ಅನ್ನು ಅವಳ ಮುಖಾಂತರ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಸರ್. She lent a pen. She lent a pen. ಇದರಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಬಂದು ಎಸ್, ಶಿ. ಲೆಂಟ್ ಬಂದು ವರ್ಬ್, ಪೆನ್ ಬಂದು ಆಬ್ಜೆಕ್ಟ್. ಅಂದ್ರೆ ಇದು ಡೈರೆಕ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂತ ನಾವ್ ಯಾಕೆ ಹೇಳ್ತೀವಿ ಅದನ್ನ? ಯಾಕೆಂದ್ರೆ ಇದು ವರ್ಬ್ ಡೈರೆಕ್ಟ್ ಆಗಿ ಈ ಆಬ್ಜೆಕ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅಂದ್ರೆ ಪೆನ್ನು ಕೊಡಲಾಗುತ್ತಿದೆ ಅಂದ್ರೆ ಕೊಟ್ಟಾಗಿದೆ. ಸೊ ಪೆನ್ ಮೇಲೆ ಕೊಡುವುದು ಯಾರ ಮೇಲೆ ಪರಿಣಾಮ ಬೀಳ್ತಾ ಇದೆ? ಪೆನ್ ಮೇಲೆ. ಪೆನ್ ಅನ್ನು ಕೊಡ್ತಾ ಇರೋದು.
ಅಲ್ಲಿ ಶಿ ಲೆಂಟ್, ಇಲ್ಲಿ ಮೀ ಹಾಕಿದಾಗ ಏನಾಗುತ್ತೆ, ಮೀ ಹಾಕಿದಾಗ ಅದನ್ನು ಆಬ್ಜೆಕ್ಟೇ. ಅವಳು ಪೆನ್ನನ್ನು ಕೊಟ್ಟಳು, ಏನನ್ನ ಕೊಟ್ಟಳು, ಏನು ಅನ್ನೋದಕ್ಕೆ ಆಬ್ಜೆಕ್ಟ್, ಫಸ್ಟ್ ಆಬ್ಜೆಕ್ಟ್ ಬರುತ್ತೆ. ಏನನ್ನ ಯಾರಿಗೆ ಕೊಟ್ಟಳು, ಅವಳು ಪೆನ್ ಕೊಟ್ಟಳು ಯಾರಿಗೆ ಅನ್ನೋದು ಆಮೇಲೆ. ಅವಳು ನನಗೆ, ಒಂದು ವೇಳೆ ಅವಳು ಕೊಟ್ಟಳು ನನಗೆ, ಏನು ಏನು ಅನ್ನೋದು ಬರುತ್ತೆ. ಏನು ಅನ್ನೋದೇ ಇಲ್ಲ ಅಂದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸಿ ಶಿ ಗೇವ್ ಅ ಪೆನ್, ಅದೊಂದು ಸೆಂಟೆನ್ಸ್ ಹೌದು. ಅವಳು ಕೊಟ್ಟಳು ನನಗೆ, ಏನು ಅನ್ನೋದು ಬರುತ್ತೆ. ಶಿ ಗೇವ್ ಅ ಪೆನ್ ಅಂದ್ರೆ ಯಾರಿಗೆ ಅನ್ನೋದು ಆಮೇಲೆ ಬರುತ್ತೆ, ಮುಖ್ಯ ಅಲ್ಲ. ಓಕೆ, ಸೊ ಯಾವ ಸಬ್ಜೆಕ್ಟ್ ಮೇಲೆ, ಸಾರಿ, ಯಾವ ವಸ್ತುವಿನ ಮೇಲೆ, ವಿಷಯದ ಮೇಲೆ ಕ್ರಿಯೆ ಆಗ್ತಾ ಇದೆಯೇ ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಆ ಕ್ರಿಯೆ ಮತ್ತೆ ಇನ್ನೊಬ್ಬರಿಗೆ ಕನೆಕ್ಟ್ ಆದಾಗ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಇದೆ, ಇಲ್ವಾ ಅಂತ ಕೇಳಿದ್ರೆ ಅಷ್ಟಾಗಿ ಇಲ್ಲ. ಬಟ್ ಅದು ನಾವು ಸೆಂಟೆನ್ಸ್ ಯೂಸ್ ಮಾಡ್ಬೇಕಾದ್ರೆ ಹಂಗೆ ಹೇಳ್ಬೇಕಾಗುತ್ತೆ. ಈಗ ನೀವು ಶಿ ಗೇವ್ ಅ ಪೆನ್ ಮೀ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ. ಅದೇ ಯಾಕಾಗಲ್ಲ ಅಂತ ಕೇಳಿದ್ರೆ ಪ್ಯಾಟರ್ನ್ ಹಿಂಗಿರ್ಬೇಕಪ್ಪ, ಅದಕ್ಕೋಸ್ಕರ ಅದು ಶಿ ಗೇವ್ ಅ ಪೆನ್ ಮೀ ಇಲ್ಲ. ಸೊ ಅಲ್ಲಿ ಟು ಹಾಕ್ಬೇಕು ನೀವು, ಅದು ಪ್ರೆಪೋಸಿಷನಲ್ ಫ್ರೇಸ್ ಅಂತ ಹೇಳ್ತೀವಿ, ಅಡ್ವರ್ಬಿಯಲ್. ಶಿ ಗೇವ್ ಅ ಪೆನ್, ಓಕೆ, ಟು ಮೀ, ಅದು ಅಡ್ವರ್ಬಿಯಲ್ ಆಗುತ್ತೆ. ಓಕೆ, ಹಾಗೆ ದೇ ಥಾಟ್, ಅವರು ಸಬ್ಜೆಕ್ಟ್, ಥಾಟ್ ವರ್ಬ್, ಅಸ್. ದೇ ಥಾಟ್ ಅ ಲೆಸನ್, ಅವರು ಒಂದು ಪಾಠವನ್ನು ಕಲಿಸಿದರು. ದೇ ಥಾಟ್ ಅ ಲೆಸನ್, ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಅವರೊಂದು ಪಾಠವನ್ನು ಕಲಿಸಿದರು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಬಟ್ ಇಲ್ಲಿ ಅಸ್ ಇದೆ. ಅವರು ಯಾರಿಗೆ ಪಾಠವನ್ನು ಕಲಿಸಿದರು? ದೇ ಥಾಟ್ ಅಸ್ ಅ ಲೆಸನ್, ಅವರು ನಮಗೆ ಪಾಠವನ್ನು ಕಲಿಸಿದರು. ಸೊ ನಮಗೆ, ಯಾರಿಗೆ, ಏನು ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್, ಯಾರಿಗೆ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ಓಕೆ, ಈಗ ಒಂದು ವೇಳೆ ದೇ ಥಾಟ್ ಅ ಲೆಸನ್ ಟು ಅಸ್ ಅಂತ ಹೇಳಿದ್ರೆ ಅಷ್ಟು ಸೂಟ್ ಆಗಲ್ಲ, ಅದಕ್ಕೆ ಫಸ್ಟ್ ಅಸ್ಸೇ ಹೇಳಿದಾಗ ಅದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಓಕೆ, ಎನಿವೆ, ದ ಶೆಫ್ ಕುಕ್ಡ್ ಹಿಸ್ ಗೆಸ್ಟ್ಸ್ ಅ ಫೀಸ್ಟ್. ಸೊ ಇದರಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಎಲ್ಲ ಯಾವುದು? ಸಬ್ಜೆಕ್ಟ್ ಶೆಫ್, cooked verb, indirect object ಯಾವುದು? his indirect his ಅಲ್ಲ, his guests. ಹಾ, his guests ಅಲ್ವಾ? ಅವರಿಗೆ, ಯಾರಿಗೆ? the chef cooked his guests a feast. ಈಗ ನೋಡಿ, ಒಂದು ವೇಳೆ ಇದಿಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ? the chef cooked his guests ಅಂದ್ರೆ ಏನರ್ಥ? ಶೆಫ್ ಗೆಸ್ಟ್ ಗಳನ್ನ ಕುಕ್ ಮಾಡ, ಅಡಿಗೆ ಮಾಡದ, ಗೆಸ್ಟ್ ಗಳಿಗೆ ಅಲ್ಲ, ಗೆಸ್ಟ್ ಗಳನ್ನೇ ಅಡಿಗೆ ಮಾಡದ ಅಂತ ಆಗುತ್ತೆ. ಓಕೆ, ಅದಕ್ಕೆ ಸೆಂಟೆನ್ಸ್ ಪ್ಯಾಟರ್ನ್ಸ್ ಯಾಕೆ ನಮ್ಗೆ ಯೂಸ್ಫುಲ್ ಅಂದ್ರೆ ಮೀನಿಂಗ್ ಕೊಡೋಕೆ, ಕರೆಕ್ಟ್ ಮೀನಿಂಗ್ ಕೊಡುತ್ತೆ. ಆಮೇಲೆ ಆಬ್ವಿಯಸ್ಲಿ ಪ್ಯಾಟರ್ನ್, ಆರ್ಡರ್ ಕರೆಕ್ಟ್ ಆಗಿರುತ್ತೆ. ಏನು ಅ ಫೀಸ್ಟ್ ಅಂದ್ರೆ ಔತಣಕೂಟ, ಔತಣ ಅಥವಾ ಭೋಜನ, ಐ ಮೀನ್ ತುಂಬಾ ಚೆನ್ನಾಗಿರೋ ಭೋಜನ. ವಿ ಟೋಲ್ಡ್ ದ ಚಿಲ್ಡ್ರನ್ a story. So we told the children, ನಾವು ಮಕ್ಕಳಿಗೆ ಹೇಳಿದ್ವಿ ಏನಂತ, ಅದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ನಾವು we told the children what? A story. Okay, we told a story. We told, ಈ children ಇಲ್ಲ ಅಂತ ಇಟ್ಕೊಳ್ಳಿ, we told a story, ನಾವು ಒಂದು ಕಥೆಯನ್ನ ಹೇಳಿದ್ವಿ, ಯಾರಿಗೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದು we told a story to the children, ಅದು ಆಗುತ್ತೆ. ಅದ್ರ ಬದಲು ಟು ಅವಾಯ್ಡ್ ಮಾಡಕ್ಕೆ, ಯಾಕೆಂದ್ರೆ we told the story, we told ಏನಿದೆ, we told a story to the children. ಸೊ ಟು ಅವಾಯ್ಡ್ ಮಾಡ್ಬೋದು, ಈ the children ಫಸ್ಟಿಗೆ ಹಾಕೊಂಡ್ರೆ. ಓಕೆ, ನಾವು ಮಕ್ಕಳಿಗೆ, ಕನ್ನಡದಲ್ಲಿ ಅದನ್ನ ಹಂಗೆ, ಇದು we told the children a story, ಮಕ್ಕಳಿಗೆ ಒಂದು ಕಥೆಯನ್ನ ಹೇಳಿದ್ವಿ. ಮಕ್ಕಳಿಗೆ ಅಗ್ಗೆ ಇದೆಲ್ಲ ಗೇವ್ ಟು ಅಂತ ಯೂಸ್ ಮಾಡ್ತೀವಿ ಮಾಡೋದಾದ್ರೆ, ಬಟ್ ಆದಷ್ಟು ವರ್ಡ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ವಿ ಟೋಲ್ಡ್ ದ ಚಿಲ್ಡ್ರನ್ ಅ ಸ್ಟೋರಿ. ಓಕೆ, ನಾ ದ ಲೈಬ್ರರಿಯನ್ ಗೇವ್ ದ ಸ್ಟೂಡೆಂಟ್ಸ್ ಅ ಬುಕ್. ಸೊ ಅ ಬುಕ್,
the librarian gave the students a book. So ಇಲ್ಲಿ subject, verb, ಇವೆರಡು indirect object and direct object. Okay. He promised her a surprise. He promised her a surprise. ಅಂದ್ರೆ ಏನರ್ಥ? ಅವನು ಅವಳಿಗೆ ಒಂದು ಸರ್ಪ್ರೈಸ್ ಅನ್ನ, ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಆಣೆ ಮಾಡಿರ್ತಾನೆ, ಪ್ರಾಮಿಸ್ ಮಾಡಿರ್ತಾನೆ. ಓಕೆ, he promised her a surprise. ಅಥವಾ ಇದನ್ನ ಇನ್ನೂ ಇದರಲ್ಲಿ ಹೇಳ್ಬೇಕಂದ್ರೆ he promised her that he would give a surprise. ಆ ಥರನೂ ಹೇಳ್ಬೋದು. ಬಟ್ ದಿಸ್ ಇಸ್ ವೆರಿ ಸಿಂಪಲ್. ಸಿ, ನಾವು ಸೆಂಟೆನ್ಸ್ಗಳನ್ನ ಸಿಂಪಲ್ ಆಗಿ ಹೇಳಲಿಕ್ಕೆ ಸ್ಟ್ರಕ್ಚರ್ ಇರೋದು. ನಾವು ಅದಕ್ಕೆ ಟು ಹಾಕಿ ಇನ್ನೇನೇನೋ ಹಾಕಿ ಕನ್ನಡ ತರನೇ ಹೇಳೋದಕ್ಕಿಂತ ಇಂಗ್ಲಿಷ್ಗೆ ಅದರದೇ ಆದ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ನಮಗೆ ಕಡಿಮೆ ಪದಗಳಲ್ಲಿ ಈಸಿಯಾದ ಸೆಂಟೆನ್ಸ್ಗಳನ್ನ ಇನ್ನೊಬ್ಬರಿಗೆ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಬೋದು. She showed us her artwork. She showed us her artwork. ಅವಳು ತೋರಿಸಿದಳು ನಮಗೆ ಅವಳ ಆರ್ಟ್ ವರ್ಕ್ ಅನ್ನ, ಅಂದ್ರೆ ಕಲೆಯನ್ನ, ಕಲಾತ್ಮಕ ಕೆಲಸವನ್ನ. ಕಲೆಯಲ್ಲಿ ಏನೋ ಮಾಡಿರ್ತಾರೆ, ಆರ್ಟ್ ವರ್ಕ್ ಅಂತ ಹೇಳ್ತೀವಿ ಅದು. ನೆಕ್ಸ್ಟ್, they sent their neighbors a cake. They sent their neighbors. ಇದಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ. They sent their neighbors. ಇದರ ಅರ್ಥ ಏನಾಗುತ್ತೆ? ಅವರು ತಮ್ಮ ನೇಬರ್ ಅನ್ನು ಕಳಿಸಿದರು. ಓಕೆ, ಈಗ ನಾವು ಇಲ್ಲಿ ಆ ಕೇಕ್ ಹಾಕಿದ್ರೆ ಏನಾಗುತ್ತೆ? ಅವರು ತಮ್ಮ ನೇಬರಿಗೆ ಕೇಕ್ ಅನ್ನು ಕಳಿಸಿದರು. ನೇಬರಿಗೆ ಇಲ್ಲಿ ಗೆ ಇದೆಯಲ್ಲ, ಆ ಗೇನ ಟು ಅಂತ ಅವಾಯ್ಡ್ ಮಾಡೋದಕ್ಕೆ ನಾವು ಈ ಕೇಕ್ ಇದನ್ನ ಈ ತರ ಯೂಸ್ ಮಾಡೋದು. ನೀನು ಅವನಿಗೆ ಏನ್ ಕಳಿಸ್ದೆ? ಐ ಸೆಂಟ್ ಹಿಮ್ ಅಂತ ಹೇಳಿದ್ರೆ ನಾನು ಅವನ್ನ ಕಳಿಸ್ದೆ ಅಂತ ಆಗುತ್ತೆ. ಐ ಸೆಂಟ್ ಹಿಮ್ ಅ ಕೇಕ್. ಅವನಿಗೆ ಒಂದು ಕೇಕ್ ಅನ್ನು ಕಳಿಸ್ದೆ. ಐ ಸೆಂಟ್ ಹಿಮ್ ಅ ಲೆಟರ್. ಅವನಿಗೆ ಒಂದು ಲೆಟರ್ ಅನ್ನು ಕಳಿಸ್ದೆ. ಐ ಸೆಂಟ್ ಅ ಲೆಟರ್ ಟು ಹಿಮ್ ಆಗುತ್ತೆ. ಸೊ ಟು, ಸಿ, ಇದನ್ನ ನಾವು ಐ ಇಲ್ಲೇ ತಗೊಳ್ಳೋಣ. What is this? They sent their, okay, they sent, ಇಲ್ಲಿ ನಾವು ಇದನ್ನು ತಗೊಳ್ಳೋದಾದ್ರೆ they sent a cake to, ಏನಾಗಬೇಕು? their, ಇದರ ಅರ್ಥ ಏನು? They sent a cake to their neighbors. Okay, this sentence is also correct. ಬಟ್ ಅದು ಪ್ಯಾಟರ್ನ್ ವೈಸ್ ಇಲ್ಲ. ಪ್ಯಾಟರ್ನ್ ಯಾಕೆ ಅಂತ ಹೇಳಿದ್ರೆ ಪ್ಯಾಟರ್ನ್ ಚಿಕ್ಕದಾಗಿರುತ್ತೆ, ಚೊಕ್ಕವಾಗಿರುತ್ತೆ. ದೇ ಸೆಂಟ್ ಅ ಕೇಕ್ ಟು ದೇರ್ ನೇಬರ್ಸ್. ಅವರು ಸೇಮ್ ಮೀನಿಂಗ್, ಅವರು ಅವರ ನೇಬರ್ ಪಕ್ಕದ ಮನೆಯವರಿಗೆ ಕೇಕ್ ಅನ್ನ ಕಳಿಸಿದರು. ಬಟ್ ಇಲ್ಲಿ ನಾವು ಟು ಹಾಕಿದ್ವಿ. ಟು ಅವಶ್ಯಕತೆನೇ ಇಲ್ಲ. ಸೊ ಒಂದು ಪದನ ಅವಾಯ್ಡ್ ಮಾಡಲಿಕ್ಕೆ ನೀವು ಅದನ್ನ ಆ ಸ್ಥಳನ ಚೇಂಜ್ ಮಾಡಿದ್ರೆ they sent their neighbors a cake. ಇದು ಯಾಕೆ ಹಿಂಗಾಗುತ್ತೆ? ಪ್ಯಾಟರ್ನ್ ಈ ತರ, ಇದು ಕರೆಕ್ಟ್ ಪ್ಯಾಟರ್ನ್. ಒಂದು ಟೂನೇ ಅವಾಯ್ಡ್ ಮಾಡ್ತೀವಿ ನಾವು, which is good, isn't it? Okay, now next one ಇದೆಯಲ್ಲ, I made my brother a package. I made my brother a package. ನಾನು ನಮ್ಮ ಬ್ರದರ್ಗೆ ಒಂದು ಪ್ಯಾಕೇಜ್ ಅನ್ನ ಮೇಲ್ ಮಾಡಿದೆ. ಓಕೆ, ರೈಟ್, ಅರ್ಥ ಆಯ್ತಲ್ವಾ? ನೆಕ್ಸ್ಟ್, SVOOC. ಇಲ್ಲಿ ಅಗೇನ್ ಸೇಮ್ ಇದು, ಅದಕ್ಕೆ ಕಾಂಪ್ಲಿಮೆಂಟ್ ಎಕ್ಸ್ಟ್ರಾ ಸೇರುತ್ತೆ. ಓಕೆ, so SVOOC, subject, verb, object, complement. Okay, object ಅದನ್ನ ನೀವು ಇಂಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವುದು ಅಂತ ನೋಡ್ಕೊಳ್ಳಿ. ರೈಟ್, they named ಅಂದ್ರೆ ಅವರು ಹೆಸರಿಟ್ಟರು. their baby, they named their baby Emma. They named their baby Emma.
ಸೊ ಎಮಾ ಅನ್ನೋದು ಆಬ್ಜೆಕ್ಟ್ ಅಂತ ಆಗುತ್ತಾ? ಓಕೆ, ಅದು ನೋಡ್ಬೇಕು ನಾವು. ದೇ ನೇಮ್ಡ್ ದೇಯರ್ ಬೇಬಿ. ಸೊ ಇಲ್ಲಿ ದೇ ನೇಮ್ಡ್ ಸಬ್ಜೆಕ್ಟ್ ವರ್ಬ್, ದೇಯರ್ ಅನ್ನೋದು ಆಬ್ಜೆಕ್ಟ್, ಬೇಬಿ ಅನ್ನೋದು ಮತ್ತೊಂದು ಆಬ್ಜೆಕ್ಟ್, ಎಮಾ ಅನ್ನೋದು ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಬೇಬಿಯನ್ನು ವರ್ಣಿಸೋದು ಅಥವಾ ಬೇಬಿಗೆ ಇಟ್ಟಿರುವ ಹೆಸರು ಬಗ್ಗೆ ಹೇಳೋದು. ಸೊ ಹೆಸರು ಆಬ್ಜೆಕ್ಟ್ ಆಗಲ್ಲ. ಓಕೆ, ಆ ಮೀನಿಂಗ್ ಬರುತ್ತೆ. ರೈಟ್. ಹಿ ಕಾಲ್ಡ್ ಹರ್ ಅ ಜೀನಿಯಸ್. ಹಿ ಕಾಲ್ಡ್ ಹರ್ ಅ ಜೀನಿಯಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಇಲ್ಲಿ ಹರ್ ಒಂದು ಮಾತ್ರ ಇದೆ, ಹರ್ ಅ ಜೀನಿಯಸ್. ಇಲ್ಲೇನಿದೆ, ಒಂದು ಆಬ್ಜೆಕ್ಟ್ ಮಿಸ್ ಆಗಿದೆ, ಹಂಗೂ ಬರ್ಬೋದು. ಬಟ್ ಇದು ಕಾಂಪ್ಲಿಮೆಂಟ್. ಸೊ ಇಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂಡ್ ಕಾಂಪ್ಲಿಮೆಂಟ್. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಹಿ ಕಾಲ್ಡ್, ಹಿ ಸಬ್ಜೆಕ್ಟ್, ಕಾಲ್ಡ್ ವರ್ಬ್, ಹರ್ ಆಬ್ಜೆಕ್ಟ್ ಆಗುತ್ತೆ. ಯಾರನ್ನ ಕಾಲ್ ಮಾಡ್ದ, ಅಲ್ಲಿ ಯಾರನ್ನ ಹೇಳ್ದ, ಯಾರಿಗೆ, ಅವಳನ್ನ. ಅಜೀನಿಯಸ್. ಅಜೀನಿಯಸ್ ಅಂದ್ರೆ ಅವನು ಅವಳನ್ನ ಜೀನಿಯಸ್ ಅಂತ ಹೇಳ್ದ. ಅವನು ಅವಳನ್ನ ಜೀನಿಯಸ್. ಜೀನಿಯಸ್ ಅಂದ್ರೆ ಬುದ್ಧಿವಂತೆ, ಮೇಧಾವಿ, ತುಂಬಾ ಬುದ್ಧಿವಂತೆ. ಓಕೆ, ಹಾಗೆ ಶಿ ಪೇಂಟೆಡ್ ದ ವಾಲ್ಸ್ ಗ್ರೀನ್. ಶಿ ಪೇಂಟೆಡ್ ದ ವಾಲ್ಸ್ ಗ್ರೀನ್. ಸೊ ಎರಡು ಆಬ್ಜೆಕ್ಟ್ ಬರ್ಬೋದು, ಇಲ್ಲ ಒಂದೇ ಆಬ್ಜೆಕ್ಟ್ ಬರ್ಬೋದು ವಿತ್ ಅ ಕಾಂಪ್ಲಿಮೆಂಟ್. ಓಕೆ, ಶಿ ಪೇಂಟೆಡ್ ದ ವಾಲ್ಸ್ ಗ್ರೀನ್ ಅಂದ್ರೆ ಅವಳು ಸಬ್ಜೆಕ್ಟ್, ಪೇಂಟೆಡ್ ಆಬ್ಜೆಕ್ಟ್, ಸಾರಿ ವರ್ಬ್, ದ ವಾಲ್ಸ್ ಗ್ರೀನ್. ಗ್ರೀನ್ ಅನ್ನೋದು ಆಬ್ಜೆಕ್ಟ್ ಆಗಲ್ಲ, ಯಾಕೆಂದ್ರೆ ಗ್ರೀನ್ ಅನ್ನೋದು ಇಟ್ಸ್ ಅ ಕಾಂಪ್ಲಿಮೆಂಟ್. ಬಣ್ಣವನ್ನ ಗೋಡೆಯ ಬಣ್ಣವನ್ನು ವರ್ಣಿಸ್ತಾ ಇರೋದು. ಗೋಡೆ ಬಣ್ಣ ಹೇಗಿದೆ, ಗ್ರೀನ್. ಸೊ ಶಿ ಪೇಂಟೆಡ್ ದ ವಾಲ್ ಗ್ರೀನ್. ಶಿ ಪೇಂಟೆಡ್ ದ ವಾಲ್ ವಿತ್ ಗ್ರೀನ್ ಕಲರ್. ನಾವು ಹೇಳೋದಾದ್ರೆ ಹಂಗೆ ಹೇಳ್ತೀವಲ್ಲ, ಅವಳು ಹಸಿರು ಬಣ್ಣದಿಂದ ಗೋಡೆಗೆ ಬಣ್ಣ ಹಚ್ಚಿದಳು ಅಂತ ಹೇಳಲ್ಲ. ಅವಳು ಗೋಡೆಗೆ ಹಸಿರು ಬಣ್ಣ ಹಚ್ಚಿದಳು. ಅದೇ ಇದು, ಶಿ ಪೇಂಟೆಡ್ ದ ವಾಲ್ ಗ್ರೀನ್ ಅಷ್ಟೇ. ವಿತ್ ಗ್ರೀನ್, ಟು ಗ್ರೀನ್ ಅದರ ಅವಶ್ಯಕತೆ ಇಲ್ಲ. ದಿ ಆಡಿಯನ್ಸ್ ಫೌಂಡ್ ದ ಮೂವಿ ಎಂಟರ್ಟೈನಿಂಗ್. The audience subject, found verb, the movie object, entertaining. Entertaining ಅನ್ನೋದು ವರ್ಣಿಸ್ತಾ ಇರೋದು ಏನ್ನ, ಮೂವಿನ. The jury declared him guilty. The jury declared him guilty. Jury ಅಂದ್ರೆ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶ ಪೀಠ. ಡಿಕ್ಲೇರ್ ಮಾಡೋದು, ಘೋಷಿಸೋದು. ಹಿಮ್ ಆತನನ್ನ, ಗಿಲ್ಟಿ ಆರೋಪಿ, ತಪ್ಪಿತಸ್ಥ ಎಂದು ನ್ಯಾಯಾಧೀಶರು ಅವನನ್ನ ಆರೋಪಿ ಎಂದು ಅಥವಾ ತಪ್ಪಿತಸ್ಥ ಅಥವಾ ಅಪರಾಧಿ ಎಂದು ಡಿಕ್ಲೇರ್ ಮಾಡಿದರು, ಘೋಷಿಸಿದರು. ವಿ ಕನ್ಸಿಡರ್ಡ್, ನಾವು ಪರಿಗಣಿಸಿದ್ವಿ, ದ ಪ್ಲಾನ್ ಅನ್ನ ಅ ಫೇಲಿಯರ್. See, as a failure ಅಂತ ಹೇಳೋ ಅವಶ್ಯಕತೆ ಇಲ್ಲ. We considered the plan as a failure. As ಬರೋ ಅವಶ್ಯಕತೆ ಇಲ್ಲ, as ಅನ್ನು ಅವಾಯ್ಡ್ ಮಾಡಬಹುದು. We considered the plan a failure. ನಾವು ಈ ಪ್ಲಾನ್ ಅನ್ನ ಅಥವಾ ಆ ಪ್ಲಾನ್ ಅನ್ನ ವಿಫಲ ಅಥವಾ ಫೇಲಿಯರ್ ಅಂತ ಹೆಂಗೆ ಹೇಳ್ಬೋದು, ವಿಫಲ ಅಂತ ನಾವು ಫೇಲಿಯರ್ ಅಂತ ಕನ್ಸಿಡರ್ ಮಾಡಿದ್ವಿ, ಫೇಲಿಯರ್ ಅಂತ ಪರಿಗಣಿಸಿದ್ವಿ. ಫೇಲಿಯರ್ಗೆ ಒಂದು ಒಳ್ಳೆ ಪದ ಹೆಂಗೆ ಹೇಳ್ಬೋದು, ವಿಫಲ ಅನ್ನೋದಕ್ಕಿಂತ ಪ್ಲಾನ್ ಫ್ಲಾಪ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಫ್ಲಾಪ್, ಫೇಲಿಯರ್. ಓಕೆ, ಹಿ ಮೇಡ್ ಹಿಸ್ ಮದರ್ ಪ್ರೌಡ್. ಅವನು ಅವನ ತಾಯಿಯನ್ನ ಹೆಮ್ಮೆಯಾಗುವಂತೆ ಮಾಡಿದ. ತಾಯಿ ಹೆಮ್ಮೆ ಪಡುವಂತೆ ಅವನು ಮಾಡಿದ, ಆ ಥರ ಹೇಳ್ಬೋದು. ಹಿ ಮೇಡ್ ಹಿಸ್ ಮದರ್ ಪ್ರೌಡ್. They kept the room tidy. ಅವರು ರೂಮನ್ನ
kept the room tidy. Tidy ಅಂದರೆ ಸ್ವಚ್ಛವಾಗಿಡುವುದು. ಅವರ ರೂಮನ್ನು ಸ್ವಚ್ಛವಾಗಿ ಇಟ್ಟರು. ಸೊ ಒಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಕಾಂಪ್ಲಿಮೆಂಟ್. ಓಕೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಪ್ಲಿಮೆಂಟ್ ಇಂಪಾರ್ಟೆಂಟ್. ಡಬಲ್ ಎರಡು ಆಬ್ಜೆಕ್ಟ್ ಬರದೇ ಇದ್ರು, ಕೆಲವು ಸೆಂಟೆನ್ಸ್ ಅಲ್ಲಿ ಎರಡು ಆಬ್ಜೆಕ್ಟ್ ಬರುತ್ತೆ, ಕೆಲವು ಬರದೇ ಇದ್ರು, ಕಾಂಪ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. She appointed him manager. See, she appointed him as a manager ಅಲ್ಲ, she appointed him manager ಅಷ್ಟೇ ಸಾಕು. She appointed him manager. The teacher called the project a success. The teacher called the project a success. Okay, ಸೊ ಇಲ್ಲಿ ನೀವು ಇನ್ನೊಂದು ಆಬ್ಜೆಕ್ಟ್ ಅನ್ನ ಸೇರಿಸಬೇಕಾದ್ರೆ ವೆರಿ ಸಿಂಪಲ್. ಇಲ್ಲಿ ದೇಯರ್ ಅಂತಿದೆಯಲ್ವಾ, ಅದನ್ನ ಹಾಕಿದ್ರೆ ಆಯ್ತು. ಹೇಗೆ? He called her a genius. Her a genius ಅನ್ನೋದ್ರ ಬದಲು ಈಗ ಅವನು ಅವಳನ್ನ ಬುದ್ಧಿವಂತೆ ಅಂತ ಕರೆಯೋದಕ್ಕಿಂತ ಅವನು ಅವಳ ತಂದೆಯನ್ನ ಬುದ್ಧಿವಂತ ಅಂತ ಕರೆದ. He called her father a genius. So her ಒಂದು ಆಬ್ಜೆಕ್ಟ್ ಆಗುತ್ತೆ, father ಒಂದು ಆಬ್ಜೆಕ್ಟ್ ಆಗುತ್ತೆ. ಓಕೆ, ಕಾಲ್ ಮಾಡಿದ್ ಯಾರನ್ನ? ತಂದೆಯನ್ನ. ಯಾರ ತಂದೆಯನ್ನ? ಆಕೆಯ ತಂದೆಯನ್ನ. ಅವಾಗ ಇಲ್ಲಿ ನಿಮಗೆ ಡಬಲ್ ಆಬ್ಜೆಕ್ಟ್ ಬರುತ್ತೆ. ದೇಯರ್ ಅಂತಿದೆಯಲ್ವಾ, ದೇಯರ್ ಇಸ್ ಟೂ ಆಬ್ಜೆಕ್ಟ್, ದೇಯರ್ ಬೇಬಿ. ಓಕೆ, ಆಮೇಲೆ ನೋಡಿ, ದ ಟೀಚರ್ ಕಾಲ್ಡ್ ದ ಪ್ರಾಜೆಕ್ಟ್ ಅ ಸಕ್ಸೆಸ್. ಟೀಚರ್ ಪ್ರಾಜೆಕ್ಟ್ ಅನ್ನ, ಟೀಚರ್ ಆ ಪ್ರಾಜೆಕ್ಟ್ ಅನ್ನ ಒಂದು ಸಕ್ಸೆಸ್, ಯಶಸ್ವಿ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿದಾಗ ಅದನ್ನ ಒಂದು ಸಕ್ಸೆಸ್ ಅಂತ ಹೇಳಿದ್ರು ಅವರು. ಶಿ ಕಾಲ್ಡ್ ದ ಪ್ರಾಜೆಕ್ಟ್ ಅ ಸಕ್ಸೆಸ್. ಓಕೆ, ಸೊ ನೆಕ್ಸ್ಟ್ ಇನ್ನು ಎರಡು ಉಳಿದಿದೆ, ಅದನ್ನ ನೆಕ್ಸ್ಟ್